ಲೇಖ. ಜಾನು? ಜಾನು ಅಲ್ಲ, ಜಾನ್ವಿ ಅನಿರುದ್ಧ್. ಈಗ ನಾನು ಸಾಮಾನ್ಯದವಳಲ್ಲ, ಒಂದು ಪ್ರತಿಷ್ಠಿತ ಪತ್ರಿಕೆ ಯಜಮಾನ್ರ ಹೆಂಡತಿ, ಜಾನ್ವಿ ಅನಿರುದ್ಧ್, ದಿ ನ್ಯೂ ಚಿತ್ರಲೇಖಾ ಮಾಲೀಕರ ಹೆಂಡತಿ. ಗುಡ್. ನೀವೀಗ ಅಷ್ಟೊಂದು ಸುಲಭವಾಗಿ ನನ್ನ ಮಾತಾಡ್ಸಕ್ಕಾಗಲ್ಲ. ನನ್ಗಂತೆ ಏನು, ನನ್ನ ಪ್ರತಿಷ್ಠೆ ಏನು. ಐ ಸಿ. ಪ್ರಸಾರನೇ ಇಲ್ದಿರೋ ದಬ್ಬ ಪತ್ರಿಕೆ ನಮ್ದಲ್ಲ. ಮೊನ್ನೆ ಅಷ್ಟೇ ಲಾಂಚ್ ಆಗಿರ್ಬೋದು, ಆದರೆ ತುಂಬಾ ದೊಡ್ಡ ಲೆವೆಲಲ್ಲಿ ಹೆಸರು ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ನನಗೆ ಸ್ವಲ್ಪನೂ ಅಹಂಕಾರ ಬರಲಿಲ್ಲ ಅಂದ್ರೆ ಹೇಗೆ ಹೇಳಿ? ಬರ್ಬೇಕಾದ ಬರ್ಲಿ. ನಿಮ್ಮ ಪತ್ರಿಕೆ ತರ ಅಲ್ಲ ನಮ್ಮ ಪತ್ರಿಕೆ. ಓಹೋ. ಈಗ ನಾನು ನನ್ನ ಗಂಡ ಒಂದಾಗ್ಬಿಟ್ಟಿದೀವಿ. ಇನ್ಮೇಲಿಂದ ನಮ್ಮನ್ನ ಹಿಡಿಯೋರೇ ಇಲ್ಲ. ಅಕ್ಕ, ಸ್ವಲ್ಪ ದುರಹಂಕಾರ ಜಾಸ್ತಿ ಆಯ್ತಲ್ವಾ? ನಾಟಕ ಮಾಡಿದೆ ನಿಮ್ ಕನ್ಫ್ಯೂಸ್ ಆಗ್ಲಿ ಅಂತ. ನಾನು ನಾಟಕ ಮಾಡಿದೆ ಕನ್ಫ್ಯೂಸ್ ಆಗಿರೋ ತರ. ನಮ್ ಜಾನು ಬಗ್ಗೆ ನನಗೆ ಗೊತ್ತಿಲ್ವಾ? ಆದ್ರೂ ಏನ್ ಬೇಕಾದ್ರೂ ಪವಾಡ ಆಗ್ಬೋದಲ್ವಾ? ದುಡ್ಡು ಅಧಿಕಾರ ಎಲ್ಲಿರತ್ತೋ ಅಹಂಕಾರ ಅಲ್ಲಿ ಬಂದೇ ಬಿಡತ್ತೆ. ಆದ್ರೆ ನಮ್ ಜಾನು ಹಾಗಲ್ಲ, ಅದ್ ನನಗ್ ಗೊತ್ತಿದೆ. ಥ್ಯಾಂಕ್ಸ್ ಅಕ್ಕ. ಆದ್ರೂ ನಾನು ನಿಮ್ಮನ್ನ ಕ್ಷಮಾಪಣೆ ಕೇಳಬೇಕು. ಯಾಕೆ ಜಾನು? ಯಾವ ವಿಚಾರಕ್ಕೆ? ಅದೇ ಅಕ್ಕ, ಅನಿ ನಿಮ್ಮ ಹತ್ರ ಜಂಬ ಕೊಚ್ಕೊಳ್ತಾ ಇದ್ರಲ್ಲ, ಮಾವ ಮಾವನೇ ಓರ್ಗಿತೀನಿ ಅಂತ ದೊಡ್ಡ ಭಾಷಣ ಹೊಡಿತಾ ಇದ್ರಲ್ಲ, ಅದ್ರ ಬಗ್ಗೆ. ಜಾನು, ನಾನು ಅದನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಆದರೆ ನಾನು ಹಚ್ಕೊಂಡಿದ್ದೀನಿ ಅಕ್ಕ. ಜಾನ್ವಿ ಬದಲಾಗಿ ಹೋದ್ಲು ಅಂತ ನಿಮ್ಗೆ ಅನಿಸ್ಬಾರ್ದು. ಅನಿ ಆ ರೀತಿ ಮಾತಾಡಿದ್ರ ಬಗ್ಗೆ ನನಗೆ ಬೇಜಾರಿದೆ. ಆದರೆ ನಾನು ಏನು ಮಾಡಲಿ? ಅವರು ನನ್ನ ಗಂಡ. ಅದು ಸಾಮಾನ್ಯವಾದ ಗಂಡ ಅಲ್ಲ, ಒಬ್ಬ ದೊಡ್ಡ ಬಂಡ. ಅವ್ರ ಜೊತೆ ಜೀವನ ಮಾಡಬೇಕು ಅಂದರೆ ಇದನ್ನೆಲ್ಲ ನಾನು ಸಹಿಸ್ಕೊಂಡು ಹೋಗಲೇಬೇಕು. ನಿನ್ ಬಗ್ಗೆ ಗೊತ್ತಿಲ್ವಾ? ತುಂಬಾ ಖುಷಿ ಆಯ್ತು ನೀವಿಬ್ರು ಒಂದಾಗಿರೋದು. ಮತ್ತೆ ನಿನ್ ಮುಖದಲ್ಲಿ ಆ ನಗು ಸಂಭ್ರಮ ಕಾಣಿಸ್ತಾ ಇದೆಯಲ್ಲ, ಅದೇ ಸಂತೋಷ. ಆದರೆ ನನಗೆ ತುಂಬ ಅವಮಾನ ಆಗಿದೆ ಅಕ್ಕ. ನನ್ನ ತನನ ಕಳ್ಕೊಂಡು ಅವ್ರ ಜೊತೆ ಒಂದಾಗಿದ್ದೀನಿ. ಅವ್ರು ಮಾಡಿರೋ ದ್ರೋಹನೆಲ್ಲ ಮರೆತು ಅವರಿಗೆ ಹತ್ತಿರ ಆಗಿದ್ದೀನಿ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಆ ಮನುಷ್ಯನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ ಅಂತಲ್ಲ, ಆದರೆ ಆ ಮನುಷ್ಯಂಗೆ ಬದುಕೋದನ್ನ ಕಲಿಸ್ಬೇಕು ಅಂತ. ನಿನ್ ಗುಣ ದೊಡ್ಡದು ಜಾನು. ಗಂಡ ಏನೇ ಮಾಡಿದ್ರು ಮರೆತು ಒಂದಾಗಿದೆಯಲ್ಲ. ಎಲ್ಲ ನಿಮ್ಮ ಬೆಂಬಲ ಅಕ್ಕ. ನೀವು ನನಗೆ ಬುದ್ಧಿ ಹೇಳಿರಲಿಲ್ಲ ಅಂದರೆ ನಾನು ನನ್ನ ಹಠನೇ ಸಾಧಿಸ್ಕೊಂಡು ಕೂರ್ತಾ ಇದ್ದೆ. ಅನಿರುದ್ಧ್ ಸಿಕ್ಕಿದ್ದೆ ಚಾನ್ಸು ಅಂತ ಇನ್ನೊಂದು ಮತ್ತೊಂದು ಸಂಬಂಧ ಇಟ್ಕೊಂಡು ಆರಾಮಾಗಿರ್ತಾ ಇದ್ರು. ಅದಕ್ಕೆ ನನಗೆ ನೋವಾದರೂ ಪರವಾಗಿಲ್ಲ ಅಂತ ನಾ ಹತ್ರ ಆದೆ. ಇಲ್ಲಾಂದರೆ ನಾನು ಯಾವತ್ತೂ ಬದಲಾಗ್ತಿರ್ಲಿಲ್ಲ. ಮಾವನ ಮುಖ ನೋಡಿಕೊಂಡು ನಿಮ್ಮ ಮಾತನ್ನು ಕೇಳಿಕೊಂಡು ನನ್ನ ನಿರ್ಧಾರಗಳನ್ನು ನಾನು ಬದಲಾಯಿಸ್ಕೊಂಡೆ. ಒಂದು ಹೊಸ ಬದುಕನ್ನು ಶುರು ಮಾಡಬೇಕು ಅಂತ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಜಾನು. ಯಾವುದೇ ವಿಷಾದ ಇಟ್ಕೋಬೇಡ. ಅನಿ ನಮ್ಮ ವಿರುದ್ಧ ಕೆಂಡ ಕಾರೋದು, ನಮ್ಮ ವಿರುದ್ಧ ಸಂಚು ಮಾಡೋದು, ಇದೆಲ್ಲ ಅಭ್ಯಾಸ ಆಗೋಗಿದೆ. ನಿನ್ನ ಗಂಡನ್ನ ನೀನು ಹದ್ದು ಬಸ್ನಲ್ಲಿ ಇಟ್ಕೋ. ಅವರು ದಾರಿ ತಪ್ಪದೇ ಇರೋ ಹಾಗೆ ನೋಡ್ಕೋ, ಸಾಕು. ಸರ್ ಸರ್, ಏಯ್ ಬಾಯ್ಲಿ. ನಾನು ಇಲ್ಲೇ ಕೂತಿದ್ದೀನಿ, ನಿನಗೆ ಕಾಣ್ತಾ ಇಲ್ವಾ? ಅಲ್ಲ ಮ್ಯಾಮ್, ಅದು ಸರ್. ಏನು ಸರ್ನ ಕರಿತಾ ಇರೋದು? ಆಫೀಸ್ಗೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ. ಸರಿ, ಹೋಗ್ಬೇಕಾಗಿತ್ತು. ಇಲ್ಲ್ಯಾಕೆ ಬಂದೆ? ಅದು ನನ್ನ ದಿನ ಇಲ್ಲೇ ಅಲ್ವಾ ಮ್ಯಾಮ್ ಬರೋದು. ಯಾಕೆ? ನಿಂಗೆ ಆಫೀಸ್ ದಾರಿ ಗೊತ್ತಿಲ್ವಾ? ಹಾಗಲ್ಲ, ಸರ್ ಜೊತೆನೇ ಅಲ್ವಾ ನನ್ನ ದಿನ ಹೋಗೋದು. ಸರ್ ನಿನ್ನ ಕಾರ್ ಡ್ರೈವರಾ? ಹಾಗಲ್ಲ ಮ್ಯಾಮ್. ನೋಡು, ಹೇಳ್ದಷ್ಟು ಕೇಳು.
ಇಷ್ಟು ದಿನ ಆಫೀಸ್ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದೆ. ಇವಾಗ ಆಫೀಸ್ ಆಗಿದೆಯಲ್ಲ, ನೀನು ಡೈರೆಕ್ಟಾಗಿ ಅಲ್ಲಿಗೆ ಹೋಗು. ಅಥವಾ ಮೇಡಮ್ ಅವರಿಗೆ ಕಾರೇ ಬೇಕಾ? ಇಲ್ಲ ಮ್ಯಾಮ್, ಹಾಗೇನಿಲ್ಲ. ಹಾಗೇನೂ ಇಲ್ಲ ತಾನೆ? ಹಾಗಾದ್ರೆ ಇನ್ಮೇಲಿಂದ ನೀ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನೀನು ಡೈರೆಕ್ಟಾಗಿ ಆಫೀಸಿಗೆ ಹೋಗು, ನೀ ಡೈರೆಕ್ಟಾಗಿ ಆಫೀಸಿಗೆ ಬರ್ತಾರೆ. ಅವ್ರ ಜೊತೆ ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ. ಅಲ್ಲ ಮ್ಯಾಮ್, ಅದು ಸರ್ಗೊಂದು ನಾ ಹೇಳಿದ್ನಲ್ಲ, ನಾ ಹೇಳ್ತೀನಿ ಅಂತ. ನೀ ಟೆನ್ಷನ್ ತಗೊಂಬೇಡ, ಹೋಗು. ಸರಿ ಮ್ಯಾಮ್. ನಮಸ್ತೆ ಮೇಡಮ್, ನನ್ನ ಹೆಸರು ದಿಲೀಪ್ ಅಂತ. ಓ, ನೀವೇನಾ ದಿಲೀಪಾ? ಹೌದು. ಓಕೆ, ನಾ ಹೇಳಿರೋ ಕಂಡೀಷನ್ಸ್ ಎಲ್ಲ ಓಕೆ ಅಲ್ವಾ? ಓಕೆ ಮೇಡಮ್. ಸಂಬಳ ಸಾಕಾ? ಸಾಕು ಮೇಡಮ್. ಓಕೆ, ಹಾಗಾದ್ರೆ ಇವತ್ತಿಂದನೇ ಕೆಲಸ ಶುರು ಮಾಡ್ಬೇಕು. ಆಯಿತು ಮೇಡಮ್. ನೀವು ಹೊರಗಿರಿ, ನಾ ಕರೀತೀನಿ. ಸರಿ ಮೇಡಮ್. ಯಾರು ಜನ ಅವನು? ಕಾರ್ ಡ್ರೈವರು. ಡ್ರೈವರ? ಯಾರಿಗೆ? ಇನ್ಯಾರಿಗ ನೀ? ನಿಮ್ಗೆ. ನೀವು ಯಾವಾಗ ನೋಡಿದ್ರು ಪತ್ರಿಕೆ ಏನಾಯ್ತು, ಪ್ರಸಾರ ಏನಾಯ್ತು ಅಂತ ಟೆನ್ಷನಲ್ಲಿ ಇರ್ತೀರ ಅಲ್ವಾ? ಅದಕ್ಕೆ ಕಾರ್ ಡ್ರೈವರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನೀವು ಆರಾಮಾಗಿ ಹಿಂದಿನ ಸೀಟಲ್ಲಿ ಕುತ್ಕೊಂಡು ಹೋಗಿ, ಅವರೆಲ್ಲ ಕೆಲಸನ ನೋಡ್ಕೊಳ್ತಾರೆ. ಅಲ್ಲ ಜನ, ನನಗೆ ಡ್ರೈವರ್ ಯಾಕೆ? ನಾನೇ ಮ್ಯಾನೇಜ್ ಮಾಡ್ತೀನಿ. ನೀವು ಮ್ಯಾನೇಜ್ ಮಾಡ್ಕೊಳ್ತೀರಾ ನೀ? ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನಾನೇ ಕೇರ್ ತಗೊಳ್ಬೇಕಲ್ವಾ? ದೇವರು ಕೊಟ್ಟಂಗೆ ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ. ಒಬ್ಬ ಡ್ರೈವರ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಅವನಿಗೂ ಕೆಲಸ ಆಗತ್ತೆ, ನಮಗೂ ನೆಮ್ಮದಿ ಸಿಗತ್ತೆ. ಅಲ್ಲ ಅದು ಸುಮ್ಮನೆ ನಾನು ಹೇಳಿದ್ ಕೇಳಿ ಡಿಯರ್. ಇದೆಲ್ಲ ಮಾಡ್ತಾ ಇರೋದು ನಿಮ್ಮ ಸೇಫ್ಟಿಗೋಸ್ಕರ. ಯಾವುದೇ ಕಾರಣಕ್ಕೂ ನೀವು ದಾರಿ ತಪ್ಪಬಾರ್ದು. ಅದಕ್ಕೆ ಈ ವ್ಯವಸ್ಥೆ. ಆಯಿತು ಮೇಡಮ್, ಆರ್ಡ್ರು ಮಿಸ್ ಮಾಡೋಕ್ಕಾಗಲ್ವಲ್ಲ. ಸರಿ ಸರಿ, ಆಫೀಸಿಗೆ ಹೊರಡಲ್ವಾ? ಹಾಂ, ಹೋಗ್ತೀನಿ. ಯಾರಿಗೆ ಕಾಯ್ತಾ ಇದ್ದೀರಾ? ಇಲ್ಲ, ಯಾರಿಗೂ ಇಲ್ಲ. ಇನ್ಮೇಲಿಂದ ನಿಮ್ಮ PA ನತಾಶಾ ಇಲ್ಲಿಗೆ ಬರಲ್ಲ. ಅವಳು ಹಂಗೆ ನಂಗೆ ಆಫೀಸಿಗೆ ಹೊರಟೋಗ್ತಾಳೆ. ನೀವು ಹೊರಡಿ. ದಿಲೀಪಾ, ಬನ್ನಿ ಇಲ್ಲಿ. ಸಾಹೇಬ್ರು ಬ್ರೀಫ್ ಕೇಸ್ ತಗೊಳ್ಳಿ. ಅನಿ, ಕಾರ್ ಕೀ ಕೊಡಿ. ಬರ್ತೀನಿ. ಹೋಗ್ರಿ. ಅಮ್ಮ, ಏನಮ್ಮ ಒಬ್ಬಳು ಯೋಚನೆ ಮಾಡ್ತಾ ಕೂತಿದೀಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೆ. ಏನಮ್ಮ? ನಂಗೆ ಸಾಕ್ಷಿದೆ ಯೋಚನೆ ಆಗ್ಬಿಟ್ಟಿದ್ಯಾ? ಯಾಕೆ? ಅಲ್ಲ, ಅವಳು ಪ್ರೇಮನ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ. ಆದರೆ ಈಗ ನೋಡಿದ್ರೆ ಅವಳು ಮದುವೆ ಆದಾಗಿನಿಂದ ಒಂದಿನಕ್ಕೂ ಪ್ರೇಮ್ ಜೊತೆ ನಗ್ನಗ್ತಾ ಮಾತಾಡಿದ್ದೇ ಇಲ್ಲ. ಯಾವಾಗ ನೋಡಿದ್ರು ಆ ಕೋಪ ತಾಪನ ಮೈ ಮೇಲೆ ಹಾಕ್ಕೊಂಡಿರ್ತಾಳೆ. ಅಮ್ಮ, ಅವಳು ನಮ್ಮ ಮುಂದೆ ಹಾಗಾಡ್ತಾಳಷ್ಟೆ. ಆದರೆ ಪ್ರೇಮ್ ಮತ್ತೆ ಅವಳು ಚೆನ್ನಾಗೇ ಇದ್ದಾರೆ. ನೀನು ಯಾಕೆ ವರಿ ಮಾಡ್ತೀಯಾ? ಬಿಡು. ಇಲ್ಲ ಕಡೆ, ಪಾಪ ಪ್ರೇಮ್ ಎಷ್ಟು ಪ್ರೀತಿಯಿಂದ ಪೋಸ್ಟರ್ಸ್ ತಂದು ಹಾಕಿದ್ನಲ್ಲ, ಅದನ್ನೆಲ್ಲ ಹರಿದು ಚಿಂಚಿಂದಿ ಮಾಡಿದಾಳೆ ಅವಳು. ಹೌದಾ? ಪಾಪ ಪ್ರೇಮ್ ಎಷ್ಟು ಪ್ರೀತಿಯಿಂದ ಆ ಪೋಸ್ಟರ್ಸ್ ತಂದು ಹಾಕಿದ್ದ. ಆ ಮಕ್ಕಳು ಎಷ್ಟು ಮುದ್ದಾಗಿದ್ವು. ಅದನ್ನು ಹರಿದಾಕಕ್ಕೆ ಅವಳು ಹೇಗೆ ಮನಸ್ಸು ಬಂತಪ್ಪ.
ತಾಯಿ ಆಗೋಳ್ಗೆ ಮಕ್ಕಳ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತೆ. ಆದ್ರೆ ಇವಳಿಗೆ ಮಕ್ಕಳ ಬಗ್ಗೆ ಆಸಕ್ತಿ ಇಲ್ಲ, ಸಂಸಾರದಲ್ಲೂ ಆಸಕ್ತಿ ಇಲ್ಲ, ಗಂಡನ ಬಗ್ಗೆ ಗೌರವ ಇಲ್ಲ. ಪ್ರೇಮ್ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತಾ? 2 ದಿನದಿಂದ ಅವನು ಯಾರ ಹತ್ರನೂ ಸರಿಯಾಗಿ ಮಾತು ಆಡ್ತಿಲ್ಲ. ನನಗೆ ನಿಮ್ಮಪ್ಪನಿಗೆ ತುಂಬ ಹರ್ಟ್ ಆಗಿದೆ. ಅವಳು ಯಾಕೆ ಹೀಗೆ ಆಡ್ತಿದ್ದಾಳ ಸ್ವಾತಿ? ಅಮ್ಮ, ಅಕ್ಕ ಈಗ ಸೂಕ್ಷ್ಮ ಸ್ಥಿತಿಲಿದ್ದಾಳೆ. ಹಾರ್ಮೋನ್ಸ್ ವೇರಿಯೇಷನ್ ಆಗೋದ್ರಿಂದ ಮೂಡ್ ಅಪ್ಸೆಟ್ ಆಗುತ್ತೆ. ಅದಕ್ಕೆ ಹೀಗೆ ಆಡ್ತಾಳೆ ಅನಿಸುತ್ತೆ. ಸಾಕು ಸುಮ್ಮನಿರ, ಕಂಡಿದ್ದೀನಿ. ನಾವ್ಯಾರೂ ತಾಯಿ ಆಗೇ ಅಲ್ವಾ? ಈ ಗಂಡನ ಹೀನಾಯ ಮಾಡೋ ಅಷ್ಟು ಮೂಡ್ ಅಪ್ಸೆಟ್ ನಾನು ಯಾವತ್ತೂ ಆಗಿಲ್ಲಪ್ಪ. ನನಗೇನೋ ಅನುಮಾನ ಕಣೆ. ಏನು? ಪ್ರೇಮ್ ಜೊತೆ ಅವಳಿಗೇನೋ ಮನಸ್ತಾಪ ಆಗಿದೆ. ಇಬ್ಬರು ನಮ್ಮಿಂದ ವಿಷಯ ಮುಚ್ಚಿಡ್ತಾ ಇದ್ದಾರೆ. ಅಮ್ಮ ಪ್ಲೀಸ್, ನೀನು ಸುಮ್ಮನೆ ಅವರಿಬ್ಬರ ಮಧ್ಯೆ ಇಂಟರ್ಫಿಯರ್ ಆಗೋಕೆ ಹೋಗಬೇಡ. ಇದು ತೀರಾ ಪರ್ಸ್ನಲ್ ಅಮ್ಮ. ಅಷ್ಟಕ್ಕೂ ಮನಸ್ತಾಪ ಆಗುವಂಥದ್ದು ಏನಿದೆ ಹೇಳು? ನೀನು ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಅಷ್ಟೆ. ಹಾಗಂತೀಯಾ? ಹೌದು, ಮತ್ತೆ ಸಾಕ್ಷಿ ಸ್ವಭಾವ ಏನು ಅಂತ ನಿನಗೆ ಗೊತ್ತು. ಅವಳು ಕೋಪದಿಂದ ಹಾಗೆ ಮಾತಾಡಿದ್ರು ಮನಸ್ಸಿಂದ ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ ಅಲ್ವಾ? ಅದೇ ಕಣೆ ನನಗೂ ಚಿಂತೆ. ಯಾವಾಗಲೂ ನಗ್ನಗ್ತಾ ಓಡಾಡ್ತಾ ಇದ್ದಿದ್ದು ಹುಡುಗಿ ಈಗ ಹೀಗಾಗ್ಬಿಟ್ಟಿದ್ದಾಳಲ್ಲ ಅಂತ. ಮದುವೆ ಆದಮೇಲಾದರೂ ಅವಳ ಮನಸ್ಥಿತಿ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನೂ ಹದಗೆಡ್ತಾ ಇದೆ. ಸಣ್ಣ ಸಣ್ಣ ವಿಷಯಕ್ಕೂ ಸಿಡ್ಸಿಡ ಅಂತಿರ್ತಾಳೆ. ನನಗಂತೂ ಏನು ಮಾಡಬೇಕು ಅಂತಾನೆ ತೋರಿಸ್ತಾ ಇಲ್ಲಪ್ಪ. ಅಮ್ಮ, ಅವಳ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊ. ಮದುವೆಗೆ ಮುಂಚೆನೇ ಪ್ರೆಗ್ನೆಂಟ್ ಆದ್ಲು. ಇದರಿಂದ ಅವಳಿಗೂ ಮುಜುಗರ ಆಗುತ್ತಲ್ವಾ? ಅದು ಅಲ್ಲದೆ ಅವಳ ಕರಿಯರ್ ಬಗ್ಗೆ ಏನೇನೋ ಕನಸ್ಕೊಂಡಿದ್ಲು. ಇದೆಲ್ಲ ಅನಿರೀಕ್ಷಿತ. ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರ್ಬೇಕು ಅಂತ ಅವಳಿಗೂ ಒಳಗೆ ಇರಿಟೇಷನ್ ಇರುತ್ತಲ್ವಮ್ಮ. ಅದು ಅಲ್ಲದೆ ಈ ವಿಷಯನ ಶ್ರೀಪತಿ ತಾತಂಗಾಗಲಿ ಗುರುಮೂರ್ತಿ ಅಂಕಲ್ಗಾಗಲಿ ಹೇಳಿಲ್ಲ. ಈ ಗಿಲ್ಟ್ ಅವಳು ಕಾಡುತ್ತಲ್ವಾ? ಹೀಗಿರುವಾಗ ಅವಳು ನೆಮ್ಮದಿಯಾಗಿರೋಕ್ಕೆ ಹೇಗೆ ಸಾಧ್ಯ ಹೇಳು? ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಸಹಜ ಅಲ್ವಾ? ಅದು ನಿಜಾನೇ ಅಮ್ಮ. ಪ್ರೇಮ್ಗೂ ಈ ವಿಷಯ ಅರ್ಥ ಆಗಿರುತ್ತೆ. ಅದಕ್ಕೆ ಸಾಕ್ಷಿ ಹತ್ರ ಜಾಸ್ತಿ ವಾದ ಮಾಡೋಕ್ಕೆ ಹೋಗಲ್ಲ. ನೋಡಮ್ಮ, ನೀನು ಅಷ್ಟೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಜಾಸ್ತಿ ಯೋಚನೆ ಮಾಡಬೇಡ. ಸಾಕ್ಷಿಗೆ ಮಗು ಆದಮೇಲೆ ತಾನಾಗೆ ಸರಿ ಹೋಗ್ತಾಳೆ. ಹಾಂ? ಬಾ, ನಿನಗೆ ಕಾಲ್ ಮಾಡೋಣ ಅಂತ ಇಂಟರ್ಕಾಮ್ ತಗೊಂಡೆ. ಕೂತ್ಕೋ. ಏನು ಸಪ್ಕಿದೆಯಾ? ಒಂದು ಗುಡ್ ಮಾರ್ನಿಂಗ್ ಇಲ್ಲ, ಏನಿಲ್ಲ. ಮನೆ ಹತ್ರ ಬಂದಿದ್ಯಾ? ಅಲ್ಲ ಸರ್, ನಾನೇನು ಸುಮ್ಮನೆ ಬರ್ತೀನಾ? ಕೆಲಸ ಮಾಡೋಕ್ತಾನೆ ಬರ್ತೀನಿ. ನಿಮ್ಮ ಹೆಂಡತಿ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ನಿನ್ನ ಪಾಡಿಗೆ ನೀನು ಹೋಗು, ಅನಿ ಆಮೇಲೆ ಬರ್ತಾರೆ ಅಂತ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ರು ಸರ್. ಸಾರಿ, ಅರ್ಥ ಆಯ್ತು. ತುಂಬಾ ನೋವಾಯ್ತು ಸರ್. ನಿಮ್ಮ ಹೆಂಡತಿ ಈ ಥರ ದಬ್ಬಾಳಿಕೆ ಮಾಡಿದ್ರೆ ಹೇಗೆ ಸರ್? ನಾಳೆಯಿಂದ ಮನೆ ಹತ್ರ ಬರಬೇಡ, ಕನ್ವೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಇದೆಲ್ಲ ಸರಿನಾ ಸರ್? ಬೇಜಾರು ಮಾಡ್ಕೋಬೇಡ. ಸಾರಿ. ಅಲ್ಲ ಸರ್, ನಿಮ್ಮನ್ನ ನನ್ನ ಕಾರ್ ಡ್ರೈವರು ಅಂತ ಹೇಳಿದ್ನಾ ಸರ್? ನಮ್ಮ ಯಜಮಾನ್ರೇನು ನಿನ್ನ ಕಾರ್ ಡ್ರೈವರ ಅಂತ ದಬಾಯಿಸ್ಬಿಟ್ರು ಸರ್. ಬಿಡು,
ಅದನ್ನೆಲ್ಲ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡು. ಅದಕ್ಕೆಲ್ಲ ಯಾಕೆ ಗಮನ ಕೊಡ್ತೀಯಾ? ಆಟೋಲ್ ಬಂದೆ ಗೊತ್ತಾ ಸರ್? ಅಲ್ಲ ಸರ್, ನಾನು ಪ್ರಾಂಪ್ಟಾಗಿ ಕೆಲಸ ಮಾಡಲ್ವಾ? ಏ, ಯಾರು ಹೇಳಿದ ಹಾಗಂತ? ನನ್ನ ಪತ್ರಿಕೆ ಬ್ಯಾಕ್ ಬೋನ್, ನೀನು ಸಾಮಾನ್ಯ ಅಲ್ಲ. ನಿನ್ನನ್ನು ನಾನು ಬಿಟ್ಕೊಡೋಕೆ ಸಾಧ್ಯನಾ? ನೋಡು, ಇನ್ನು ಮೇಲೆ ನಿಮ್ಮ ಮನೆ ಹತ್ರನೇ ಕಾರ್ ಕಳಿಸ್ತೀನಿ. ಕಾಯೆಲ್ಲ ಕಾರಲ್ಲೇ ಬಾ. ಅಂದರೆ ಮನೆಗೆ ಬರೋದು ಬೇಡ ಅಂತ ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ ಸರ್? ನೋಡು, ಇದೆಲ್ಲ ಸಣ್ಣ ಕಾಂಪ್ಲಿಕೇಶನ್ಸು, ನಿನಗೆ ಅರ್ಥ ಆಗಲ್ಲ. ನನಗೂ ನನ್ನ ವೈಫ್ಗೂ ಇತ್ತೀಚೆಗಷ್ಟೇ ಸರಿ ಹೋಗಿದೆ. ಈಗ ತಕ್ಷಣಕ್ಕೆ ನಾನು ಮತ್ತೆ ಮನಸ್ತಾಪ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಈ ವಿಚಾರವಾಗಿ ನಾನು ಮತ್ತೆ ಮನೆಯವ್ರನ್ನ ಎದುರು ಹಾಕೊಳ್ಳೋಕ್ಕಾಗಲ್ಲ. ಆದರೂ ನಂಗೆ ತುಂಬ ಬೇಜಾರಾಯ್ತು ಸರ್. ಅಯ್ಯೋ, ನನಗೂ ಬೇಜಾರಾಯಿತು. ಆದರೆ ಏನು ಮಾಡೋದು? ನಮ್ಮ ಮನೆ ಕಂಡೀಷನ್ ಇದು. ನನ್ನ ಹೆಂಡತಿ ಸ್ವಲ್ಪ ಹಾಗೇನೆ. ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಹೋಗಲಿ ಬಿಡಿ ಸರ್, ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ಕೋಬೇಕಷ್ಟೆ. ನೋಡು, ಮನೆಗೆ ಬಂದರೆ ತಾನೇ ಕಿತಾಪತಿ. ಇಲ್ಲೇನು ಮಾಡೋಕ್ಕೆ ಸಾಧ್ಯ? ಅವಳು ನಿನಗೆ ಬೇಕಾದ ಫೆಸಿಲಿಟಿ ಮಾಡಿಕೊಡ್ತೀನಿ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗು. ಮುಖ್ಯವಾಗಿ ನಮ್ಮ ಪತ್ರಿಕೆನ ನಾವು ತುಂಬ ಎತ್ತರಕ್ಕೆ ತೊಗೊಂಡು ಹೋಗಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೋಬಾರ್ದು. ಏನೋ ನಿಮ್ಮ ಮುಖ ನೋಡಿ ಸಮಾಧಾನ ಮಾಡ್ಕೋತೀನಿ ಸರ್. ಇನ್ಮೇಲೆ ನಿಮ್ಮ ಮನೆ ಕಡೆ ತಿರುಗೂ ನೋಡಲ್ಲ ಸರ್. ಹಾಂ, ಬೆಟರ್. ಹಾಗೆ ಮಾಡು. ಮನೆ ಹತ್ರನೇ ಕಾರ್ ಬರುತ್ತಲ್ಲ, ಆರಾಮಾಗಿ ಬಾ.